ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದಿವ್ಯ ಪರಂಪರಾ ಚಾನಲ್ಗೆ ಸ್ವಾಗತ. ನಾವಿವತ್ತು ಬೆಂಗಳೂರು ಮತ್ತು ಮೈಸೂರು ಹೆದ್ದಾರಿಯಲ್ಲಿರುವಂತಹ ರಾಮನಗರಕ್ಕೂ ಮತ್ತು ಚನ್ನಪಟ್ಟಣಕ್ಕೂ ಹತ್ತಿರವಾಗಿರುವಂತಹ, ಅಂದರೆ ಒಂದರಗುಪ್ಪೆಯಲ್ಲಿರುವಂತಹ ಮತ್ತು ಚನ್ನಪಟ್ಟಣಕ್ಕೆ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ದೇವಸ್ಥಾನವನ್ನು ಕೆಂಗಲ್ ಹನುಮಂತರಾಯ ದೇವಸ್ಥಾನ ಅಂತ ಸಹ ಕರೀತಾರೆ. ಪ್ರತಿಯೊಬ್ಬರೂ ಸಹ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲೇ ಇರೋದರಿಂದ ನೋಡಿರ್ತೀರಿ ಅಂತ ನಾನು ಭಾವಿಸ್ತೀನಿ. ಈ ದೇವಸ್ಥಾನವನ್ನು ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅನ್ನೋದು ಇಲ್ಲಿಯ ವಿಶೇಷತೆ. ಮತ್ತು ಈ ದೇವಸ್ಥಾನದಲ್ಲೂ ಮಕರ ಸಂಕ್ರಾಂತಿ ಸಮಯದಲ್ಲಿ ಜಾತ್ರೆ ಸಹ ಆಗೋದು ಇಲ್ಲಿಯ ತುಂಬಾ ಅದ್ಭುತವಾದ ವಿಷಯ ಮತ್ತು ವಿಶೇಷತೆ ಅಂತ ಹೇಳ್ಬೋದು. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂತ ಅಂದರೆ, ಎಲ್ಲ ಆಂಜನೇಯ ದೇವರುಗಳು ಒಂದು ರೀತಿಯಂತಹ ಮುಖದ ಭಾವ ಕೆಂಪಾಗಿದ್ದರೆ, ಈ ಆಂಜನೇಯನ ದೇವಸ್ಥಾನ ಫುಲ್ಲು ಶಿಲೆಯೇ ಕೆಂಪಾಗಿರುವುದು ಇಲ್ಲಿಯ ವಿಶೇಷತೆ. ಆದ್ದರಿಂದ ಈ ದೇವಸ್ಥಾನದ ಹೆಸರೇ ಕೆಂಗಲ್ ಹನುಮಂತರಾಯ ದೇವಸ್ಥಾನ ಅಂತ ಸಹ ಹೇಳ್ತಾರೆ. ಇದು ಕೆಂಗಲ್ ಅಂದರೆ ಕನ್ನಡದಲ್ಲಿ ಕೆಂಪು ಬಣ್ಣದ ಅಂತ ಹೆಸರು. ಈ ಹೆಸರು ಬಂದಿರೋದು ಈ ಬಣ್ಣದ ಆಕೃತಿಯಿಂದ ಅಂತ ಸಹ ನಾವು ಹೇಳಬಹುದು. ಈ ಆಂಜನೇಯನು ಸ್ವಯಂಭೂವಾಗಿ ಉದಯಿಸಿರುವುದು ಮತ್ತು ಉದ್ಭವಿಸಿರುವಂತಹ ಆಂಜನೇಯ ಸಹ ಅಂತ ಹೇಳ್ತಾರೆ. ಇದು ವ್ಯಾಸರಿಗೆ ಒಂದು ಮೀಸೆಯ ಆಕೃತಿಯಲ್ಲಿ ಕಂಡು, ಈ ಆಕೃತಿಯು ಆಂಜನೇಯ ರೂಪವಾಗಿ ಕಾಣಿಸಿಕೊಂಡಾಗ ಅದೇ ಸ್ವಯಂಭೂ ರೂಪದಲ್ಲಿ ಉದ್ಭವವಾದ ಈ ಆಂಜನೇಯನು ಉತ್ತರಾಭಿಮುಖವಾಗಿ ಇದ್ದು ಮತ್ತು ಇದು ಪೂರ್ವಾಭಿಮುಖವಾಗಿ ಚಲಿಸುತ್ತಿರುವುದು ಇಲ್ಲಿಯ ವಿಶೇಷತೆ ಅಂತ ಸಹ ಹೇಳ್ಬೋದು. ಇದು ಒಂದು ದಿಕ್ಕಿನಿಂದ ಅದರ ಮುಖ ಪೂರ್ವಾಭಿಮುಖವಾಗಿ ತಿರುಗುತ್ತಿರುವುದು, ಅಂದರೆ ಚಲಿಸುತ್ತಿರುವುದು ಇಲ್ಲಿಯ ವಿಶೇಷತೆ ಅಂತ ಸಹ ಅಲ್ಲಿಯ ಜನರು ಹೇಳುತ್ತಾರೆ. ಇದನ್ನು ಹೊಯ್ಸಳರ ಕಾಲದ ದೇವಸ್ಥಾನವು ನಿರ್ಮಿತವಾಗಿರುವಂತಹ ದೇವಸ್ಥಾನ ಅಂತ ಸಹ ಹೇಳ್ತಾರೆ. ಕರ್ನಾಟಕದ ಮಾಜಿ CM ಶ್ರೀ ಕೆಂಗಲ್ ಹನುಮಂತರಾಯ ಅವರು ಇದನ್ನು ಪುನರ್ ನವೀಕರಿಸಿದ್ದಾರೆ. ಈ ದೇವಸ್ಥಾನದ ನಿರ್ಮಾಣದ ಕೈಂಕರ್ಯಗಳನ್ನು ಸಹ ತುಂಬಾ ಅಚ್ಚುಕಟ್ಟಾಗಿ ಈ ಆಡಳಿತ ಮಂಡಳಿಯು ಸಹ ಈ ದೇವಸ್ಥಾನವನ್ನು ನೋಡಿಕೊಂಡಿದೆ ಅನ್ನೋದಕ್ಕೆ ಇದು ತುಂಬಾ ವಿಶೇಷತೆ ಅಂತ ಸಹ ಹೇಳ್ಬೋದು. ಈ ದೇವಸ್ಥಾನಕ್ಕೆ 3 ಕಡೆಯಿಂದನೂ ಸಹ ಎಂಟ್ರೆನ್ಸ್ ಇದೆ. ಈ ದೇವಸ್ಥಾನದ ಎದುರುಗಡೆ, ಅಂದರೆ ಮುಂಭಾಗದಲ್ಲಿರುವಂತಹ ಗೋಪುರದ ಎದುರುಗಡೆಯೇ ಸಹ ಇಲ್ಲಿ ಹೆದ್ದಾರಿ ಹಾದು ಹೋಗಿರೋದ್ರಿಂದ ಇದರ ಅಕ್ಕಪಕ್ಕದ 3 ದ್ವಾರಗಳು ಈ ದೇವಸ್ಥಾನಕ್ಕೆ ಬರೋದಕ್ಕಾಗತ್ತೆ. ಇದರ ಮುಖ್ಯ ದ್ವಾರದ ಎದುರುಗಡೆಯಲ್ಲಿಯೇ ಸಹ ಕಲ್ಯಾಣಿ ಇರುವುದು ಇಲ್ಲಿಯ ವಿಶೇಷತೆ. ಈ ಕಲ್ಯಾಣಿಯನ್ನು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಸ್ವಚ್ಛವಾಗಿ ಕಾಪಾಡಿದ್ದಾರೆ ಅನ್ನೋದು ಇನ್ನೊಂದು ಖುಷಿಯಾದ ಸಂಗತಿ. ಮತ್ತು ಈ ದೇವಸ್ಥಾನದಲ್ಲಿ ನಡೆಯುವಂತಹ ಪ್ರತಿಯೊಂದು ಉತ್ಸವಗಳಾಗಿರಬಹುದು, ಈ ದೇವಸ್ಥಾನದಲ್ಲಿ ನಡೆಯುವಂತಹ ಜಾತ್ರೆಗಳಾಗಿರಬಹುದು, ಇಲ್ಲಿಯ ಪ್ರತಿಯೊಂದು ಆಕರ್ಷಣೆಯಲ್ಲಿ ಮತ್ತೊಂದಾಗಿರುವಂತಹದ್ದು ಸಂಕ್ರಾಂತಿಯ ಸಮಯದಲ್ಲಿ ನಡೆಯುವಂತಹ ಜಾತ್ರೆ. ಈ ಜಾತ್ರೆಯ ಸಮಯದ ರಾಜ್ಯಗಳಿಂದ ಪ್ರತಿಯೊಬ್ಬರೂ ಸಹ ಬಂದು ಇಲ್ಲಿ ಪಾಲ್ಗೊಳ್ಳೋದು ಇಲ್ಲಿಯ ವಿಶೇಷತೆ. ಈ ದೇವಸ್ಥಾನದಿಂದ ಪ್ರತಿಯೊಂದು ವಿಶೇಷತೆಯ ದಿನಗಳಲ್ಲಿ ಈ ದೇವಸ್ಥಾನವು ವಿಶೇಷವಾಗಿ ಕಂಗೊಳಿಸುವುದು ಇಲ್ಲಿಯ ವಿಶೇಷತೆ. ಮತ್ತು ಈ ದೇವಸ್ಥಾನಕ್ಕೆ ಪ್ರತಿದಿನವೂ ಸಹ ಭಕ್ತಾದಿಗಳು ಬರುವುದು ಮತ್ತು ಈ ದೇವಸ್ಥಾನದ ಸಮಯ ಈ ಬೋರ್ಡಲ್ಲಿದೆ ನೋಡಿ, ಇಲ್ಲಿ ಹಾಕಿ. ಮತ್ತು ಈ ದೇವಸ್ಥಾನವನ್ನು ವಿಸಿಟ್ ಮಾಡೋದಕ್ಕೆ ನೀವು ಬೆಳಗ್ಗೆ 6:30 ಇಂದ 2 ಗಂಟೆ ಮತ್ತು 4 ಗಂಟೆಯಿಂದ 8 ಗಂಟೆ ತನಕ ಪ್ರತಿದಿನವೂ ಸಹ ಓಪನ್ ಇರೋದು ಇಲ್ಲಿಯ ವಿಶೇಷತೆ. ಮತ್ತು ಈ ದೇವಸ್ಥಾನವನ್ನು ನೋಡೋದಕ್ಕೆ ಯಾರಾದರೂ ಬೆಂಗಳೂರು ಮತ್ತು ಮೈಸೂರು ಹೆದ್ದಾರಿಯಲ್ಲಿ ಹೋಗ್ತಾ ಇದ್ದರೆ ಈ ದೇವಸ್ಥಾನ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ದಿವ್ಯ ಪರಂಪರಾ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ದಿವ್ಯ ಪರಂಪರಾ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಕೆಂಗಲ್ ಹನುಮಂತನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಹ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಫಾಲೋ ಮಾಡಿ.